ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನಿನ್ನೆ ಸದನದಲ್ಲಿ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಎದೆ ಹೊಡ್ಕೊಂಡು ಜೋರಾಗಿ ಹೇಳ್ತಿದ್ರು, ಹಿಂದೂಗಳು ಯಾವತ್ತೂ ಸಹ ಉಗ್ರವಾದಿಗಳಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಇವತ್ತು 2006ರ ಮಾಲೇಗಾಂವ್ ಬ್ಲಾಸ್ಟ್ ಪ್ರಕರಣದಲ್ಲಿ ತೀರ್ಪು ಬಂತು. ಎಲ್ಲ 7 ಆರೋಪಿಗಳು, ಪ್ರಜ್ಞಾ ಸಿಂಗ್ ಠಾಕೂರ್, ಕರ್ನಲ್ ಪುರೋಹಿತ್ ಸೇರಿ 7 ಜನ ಆರೋಪಿಗಳನ್ನು ನಿರಪರಾಧಿಗಳು ಅಂತ ಕೋರ್ಟ್ ಬಾಯಿಜ್ಜತ್ ಬರೀ ಗೌರವಯುತವಾಗಿ ಬಿಡುಗಡೆ ಮಾಡಿದೆ. ಸೊ ನಿನ್ನೆಯ ಗೃಹ ಮಂತ್ರಿಗಳ ಹೇಳಿಕೆ, ಇವತ್ತಿನ ತೀರ್ಪು ತಾಳೆ ಆಗುತ್ತಾ ನಿಮಗೆ ಬಿಟ್ಟು ವಿಚಾರ. ಸೊ ಏನಿದು ಪ್ರಕರಣ ಮತ್ತು ಈ ಪ್ರಜ್ಞಾ ಠಾಕೂರ್ ಯಾವ ವಿಚಾರಕ್ಕೆ ಹೇಗೆ ಈ ಪ್ರಕರಣದಲ್ಲಿ ಹೆಸರು ಸೇರ್ಪಡೆ ಆಯಿತು ಮತ್ತು ಈ ಒಂದು ಪ್ರಕರಣವನ್ನು ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡಿದಂತಹ ಹುತಾತ್ಮ ಹೇಮಂತ್ ಕರ್ಕರೆ ಅವರು 2008ರ ಮುಂಬೈ ದಾಳಿಯ ಸಂದರ್ಭದಲ್ಲಿ ಜೀವ ತೆತ್ತರು. ಅದಕ್ಕೂ ಮೊದಲು ಏನೆಲ್ಲ ಮಾಡಿದ್ರು ಈ ಪ್ರಕರಣದಲ್ಲಿ, ಆನಂತರ NIAಗೆ ಹೋಯಿತು. NIA ಹೋದ ಮೇಲೆ ಇವತ್ತಿನ ತೀರ್ಪಿನ ಅರ್ಥ ಏನು, ತೀರ್ಪಲ್ಲಿ ಏನಿದೆ, ಅದನ್ನು ಹೇಗೆ ನೋಡಬೇಕು ಎಲ್ಲವನ್ನು ವಿವರಿಸ್ತೀನಿ. ಡಿಸೆಂಬರ್ 8, 2006ರಲ್ಲಿ ಮಾಲೇಗಾಂವ್ ಅನ್ನುವಂತಹ ಪ್ರದೇಶ, ಮಹಾರಾಷ್ಟ್ರದ ಮಾಲೇಗಾಂವ್ ಅನ್ನುವಂತಹ ಪ್ರದೇಶದಲ್ಲಿ ಒಂದು ಮಸೀದಿಯ ಬಳಿ ಒಂದು ಬ್ಲಾಸ್ಟ್ ಆಗುತ್ತೆ. 6 ಜನ ಜೀವ ಕಳ್ಕೊಳ್ತಾರೆ, 100ಕ್ಕೂ ಹೆಚ್ಚು ಜನ ಗಾಯಾಳುಗಳಾಗ್ತಾರೆ. ಅಷ್ಟು ತೀವ್ರತೆಯ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಒಂದು ಬೈಕಲ್ಲಿ ಇಟ್ಟಿದ್ದಂತಹ ಬಾಂಬು ಬ್ಲಾಸ್ಟ್ ಆಗುತ್ತೆ. ಆದರೆ NDTV ಅವರು ಇವತ್ತು ವರದಿ ಮಾಡಬೇಕಾದ್ರೆ ಬರೀತಾರೆ, ಯಾವ NDTV? ಅದಾನಿ ಒಡೆತನದ NDTV ಅವರು ಬರೀತಾರೆ ಅವರ ವರದಿಯಲ್ಲಿ, ಆ ಬಾಂಬಿನ ತೀವ್ರತೆ ಸಣ್ಣ ಮಟ್ಟದ್ದಾಗಿತ್ತಂತೆ. 6 ಜನರ ಜೀವ ತೆಗೆದಂತಹ, 100ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಮಾಡಿದಂತಹ ಬಾಂಬ್ ಬ್ಲಾಸ್ಟ್ ತೀವ್ರತೆ ಸಣ್ಣದಾಗಿತ್ತಂತೆ. ಅಂತಹದ್ದೊಂದು ಬಾಂಬ್ ಬ್ಲಾಸ್ಟು ಆಗ ನಡೆದಿತ್ತಂತೆ. ಅದರ ತೀರ್ಪು ಇವತ್ತು ಬಂತಂತೆ. ಹೀಗೆ ಅದಾನಿ ಒಡೆತನದ NDTV ವರದಿ ಮಾಡ್ತಿದೆ. ಎಷ್ಟು ಮಾನಗೆಟ್ಟವರು, ಮಾನವೀಯತೆ ಗೆಟ್ಟವರು ನೋಡಿ, ನೀವು ಯೋಚನೆ ಮಾಡಿಕೊಳ್ಳಿ. ಸೊ ಹಾಳಾಗೋಗ್ಲಿ ಬಿಡಿ. ಸೊ ಏನು ಅವತ್ತು ನಡೆದ ನಂತರ ಅದನ್ನು ತನಿಖೆಗೆ ಕೊಡಲಾಯಿತು. ತನಿಖೆಗೆ ಕೊಟ್ಟಾದಾಗ ಅದಕ್ಕೆ ಒಂದು ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ATS ಮುಖ್ಯಸ್ಥ ಹೇಮಂತ್ ಕರ್ಕರೆ ಅವರು ಅದರ ನೇತೃತ್ವವನ್ನು ವಹಿಸ್ಕೊಂಡಿದ್ರು. ಅವರು ಆಳಕ್ಕೆ ಹೋಗಿ ಮೊದಲ ಬಾರಿಗೆ ಸ್ಯಾಫ್ರನ್ ಟೆರರಿಸಮ್, ಕೇಸರಿ ಭಯೋತ್ಪಾದನೆ, ಹಿಂದೂ ಟೆರರಿಸಮ್, ಹಿಂದೂ ಭಯೋತ್ಪಾದನೆ ಅಂತ ಹೆಸರು ಹೊರಗಡೆ ಇಟ್ಟರು. ಆ ಪದವನ್ನು ಕಾಯಿನ್ ಮಾಡಲಾಯಿತು. ಅವರು ಒಂದಷ್ಟು ಸಾಕ್ಷಿ ಸಮೇತವಾಗಿ ಒಂದಷ್ಟು ಜನರನ್ನು ಹೆಸರಿಸಿದರು, ಬಂಧಿಸಿದರು. ಅಭಿನವ್ ಭಾರತ್ ಅನ್ನುವಂತಹ ಒಂದು ಸಂಘಟನೆ, ಹಿಂದುತ್ವ ಸಂಘಟನೆ, ಅದನ್ನು ಹುಟ್ಟು ಹಾಕಿದ್ದು ಆರ್ಮಿಯಲ್ಲಿ ಕರ್ನಲ್ ಆಗಿದ್ದಂತಹ ಕರ್ನಲ್ ಪುರೋಹಿತ್ ಅನ್ನುವಂಥವರು, ಪ್ಲಸ್ ಅದರ ಭಾಗವಾಗಿದ್ದು ಮಾಜಿ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್. ಗೋಡ್ಸೆ ಜನ್ಮದಿನದಂದು ಗಾಂಧಿಗೆ ಗುಂಡು ಹೊಡೆಯುವಂತಹ ಅಣಕು ಪ್ರದರ್ಶನ ಮಾಡಿ, ಮೋದಿ ನಾನು ಯಾವತ್ತೂ ಆಕೆಯನ್ನು ಕ್ಷಮಿಸಲ್ಲ ಅಂತ ಪಾರ್ಲಿಮೆಂಟಲ್ಲಿ ಒಂದು ರೀತಿಯಾಗಿ ಡ್ರಾಮಾ ಮಾಡಿ ಆಕೆಯನ್ನು MP ಮಾಡಿಕೊಂಡೇ ಇಟ್ಕೊಂಡಿದ್ರಲ್ಲ, ಆ ಪ್ರಜ್ಞಾ ಸಿಂಗ್ ಠಾಕೂರು ಸಹ ಒಬ್ಬರಾಗಿದ್ದರು. ಅವರೆಲ್ಲರನ್ನು ಸಹ ಹುತಾತ್ಮ ಹೇಮಂತ್ ಕರ್ಕರೆ ಬಂಧಿಸಿದ್ರು. ಚಾರ್ಜ್ ಶೀಟನ್ನು ಸಹ ಸಲ್ಲಿಸಿದ್ರು. ಚಾರ್ಜ್ ಶೀಟಲ್ಲಿ ಎಲ್ಲ ಸಾಕ್ಷಿಗಳನ್ನು ಸಹ ATS ಆಗ ಒದಗಿಸಿತ್ತು. ಆದರೆ 2008ರಲ್ಲಿ ಮುಂಬೈ ದಾಳಿ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕರ್ಕರೆಯೂ ಸಹ ಹುತಾತ್ಮರಾದರು. ಆ ದಾಳಿಯಲ್ಲಿ ಉಗ್ರವಾದಿಗಳ ಗುಂಡಿಗೆ ಬಲಿಯಾದರು. ಅವರು ಸತ್ತು ಹೋದ ನಂತರ ಈ ಪ್ರಜ್ಞಾ ಸಿಂಗ್ ಠಾಕೂರ್ ಹೇಳಿದ್ದು, ನನ್ನ ಶಾಪದಿಂದಲೇ ಕರ್ಕರೆ ಸತ್ತು ಹೋಗಿದ್ದು, ನನಗೆ ತುಂಬ ಟಾರ್ಚರ್ ಕೊಟ್ಟಿದ್ರು, ನಾನು ಶಾಪ ಹಾಕಿದ್ದೆ, ಅವತ್ತೇ ಹೇಳಿದ್ದೆ ನೀನು ಸಾಯ್ತೀಯ ಅಂತ. ಈ ಅಮ್ಮ ಸಾಯಲ್ವೇನೋ? ಸಾವು ಎಲ್ರಿಗೂ ಬರುತ್ತೆ. ಬಟ್ ಹುತಾತ್ಮ ಕರ್ಕರೆ ಹೋರಾಡ್ತಾ ಜೀವ ಬಿಟ್ಟರು. ದೇಶಕ್ಕಾಗಿ ಹೋರಾಟ ನಡೆಸ್ತಾ ಉಗ್ರವಾದಿಗಳ ವಿರುದ್ಧ ಕಾರ್ಯಾಚರಣೆ ಮಾಡಬೇಕಾದ್ರೆ ಜೀವ ಬಿಟ್ಟಿದ್ದು. ಇವ್ರ ಥರ ಕಂಡ ರೋಗಗಳು ಬಂದು ನಡೆಯೋಕ್ಕಾಗಲ್ಲ, ಕಾಣಲ್ಲ, ಕ್ಯಾನ್ಸರ್ ಇದೆ, ಕತೆ ಕಟ್ಕೊಂಡು ಜೀವ ಬಿಡಲಿಲ್ಲ. ಹೋಗಲಿ ಬಿಡಿ. ಸೊ ಆ ಪ್ರಕರಣ ಅಲ್ಲಿಂದ ಕರ್ಕರೆ ಅವರ ಮರಣದ ನಂತರ 2011 NIAಗೆ ಹೋಯಿತು. NIAಗೆ ಹೋದ ನಂತರ 2 ವರ್ಷಕ್ಕೆ 3 ವರ್ಷಗಳವರೆಗೆ NIA ತನಿಖೆ ಮಾಡ್ತಿತ್ತು. ಏನು ಮಾಡ್ತಿತ್ತು. ಆನಂತರ BJP ಸರ್ಕಾರ ಬಂತು. 2016ರ ಹೊತ್ತಿಗೆ NIA ಹೇಳ್ತು, ಪ್ರಜ್ಞಾ ಸಿಂಗ್ ಠಾಕೂರ್ ಅವರನ್ನ ಹೆಸರನ್ನು ಕೈ ಬಿಟ್ಬಿಡೋಣ ಅಂತ. ಕೋರ್ಟ್ ಒಪ್ಪಿರಲಿಲ್ಲ. ಇಲ್ಲ, ಪ್ರೈಮಾ ಫೇಸಿ ಎವಿಡೆನ್ಸ್ ಇದೆ, ತನಿಖೆ ಮಾಡಿ ಆಮೇಲೆ ನೋಡೋಣ ಅಂತ ಹೇಳ್ತು. ಆ ತನಿಖೆಗಳು 17 ವರ್ಷ ನಡೆಯಿತು. ವಿಚಾರಣೆ
ಅದಕ್ಕೆ ಇವತ್ತು ತೀರ್ಪು ಬಂತು. ತೀರ್ಪಲ್ಲಿ ಪ್ರಜ್ಞಾ ಸಿಂಗ್ ಠಾಕೂರ್, ಕರ್ನಲ್ ಪುರೋಹಿತ್ ಸೇರಿದಂತೆ 7 ಜನ ಆರೋಪಿಗಳನ್ನು ನಿರಪರಾಧಿಗಳು ಅಂತ ಅವರನ್ನು ಬಹಳ ಗೌರವಯುತವಾಗಿ ಬಿಡುಗಡೆ ಮಾಡಿದೆಯಂತೆ ಕೋರ್ಟ್. ಆ ಕೋರ್ಟಿನ ವರ್ಡಿಕ್ಟಿನಲ್ಲಿ ಅಥವಾ ತೀರ್ಪಿನಲ್ಲಿ ಹೇಳಿದೆ, ಭಯೋತ್ಪಾದನೆಗೆ ಧರ್ಮ ಇಲ್ಲ, ಆದರೆ ಅದಕ್ಕೆ ಸೂಕ್ತವಾದ ಸಾಕ್ಷಿಗಳನ್ನು ಒದಗಿಸಿಕೊಡಬೇಕಾಗತ್ತೆ. ಸಾರ್ವಜನಿಕರ ಸೆಂಟಿಮೆಂಟ್ ಆಧಾರದ ಮೇಲೆ ತೀರ್ಪುಗಳನ್ನು ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅದರ ಅರ್ಥ ATS ಸರಿಯಾದಂತಹ ಸಾಕ್ಷಿಗಳನ್ನು ಕೊಟ್ಟಿಲ್ಲ. ಹಾಗಾದರೆ ಕರ್ಕರೆ ಅವರು ಅವತ್ತು ಯಾವ ಕಾನ್ಫಿಡೆನ್ಸ್ ಮೇಲೆ ಪ್ರಜ್ಞಾ ಸಿಂಗ್ ಠಾಕೂರ್ ಅಂತವ್ರನ್ನು ಅರೆಸ್ಟ್ ಮಾಡಿದರು, ಕರ್ನಲ್ ಪುರೋಹಿತ್ ಅಂತವ್ರನ್ನು ಅರೆಸ್ಟ್ ಮಾಡಿದರು, ಅಷ್ಟು ತೀವ್ರವಾದ ವಿಚಾರಣೆಯನ್ನು ನಡೆಸಿದರು, ರಿಪೋರ್ಟ್ ಕೊಟ್ಟಿದ್ದರು, ಚಾರ್ಜ್ ಶೀಟ್ ಸಲ್ಲಿಸಿದರು. ಅದನ್ನು NIA ಇವತ್ತು ಯಾಕೆ ಕೋರ್ಟಲ್ಲಿ ಅದನ್ನು ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ? ಈ ಎಲ್ಲ ಪ್ರಶ್ನೆಗಳು ಸಹ ಖಂಡಿತವಾಗ್ಲೂ ಎದ್ದೇಳ್ತವೆ. ಅದಕ್ಕೂ ಸಹ ವಿಶೇಷವಾಗಿ ನಿನ್ನೆ ಗೃಹ ಮಂತ್ರಿ ಸದನದಲ್ಲಿ ನಿಂತ್ಕೊಂಡು ಹಿಂದೂಗಳು ಯಾವುದೇ ಕಾರಣಕ್ಕೂ ಉಗ್ರವಾದಿಗಳಾಗಲ್ಲ ಅಂತ ಹೇಳಿದ್ದಕ್ಕೂ ಇವತ್ತು ಹಿಂದುತ್ವ ಸಂಘಟನೆ ನಡೆಸಿದೆ ಎನ್ನಲಾದ, ಹಿಂದುತ್ವದವರು ಹಿಂದುತ್ವದ ಹೆಸರಿನಲ್ಲಿ ಭಯೋತ್ಪಾದನೆ ಮಾಡಿದ್ದಾರೆ ಎನ್ನಲಾದಂತಹ ಮಾಲೇಗಾಂವ್ ಬ್ಲಾಸ್ಟ್ನಲ್ಲಿ ಎಲ್ಲರೂ ನಿರಪರಾಧಿಗಳು. ಹಾಗಾದರೆ ಆ ಒಂದು ಕೃತ್ಯವನ್ನು ಎಸಗಿದವರು ಯಾರು? ಅದಾದರೂ ಉತ್ತರ ಕೊಡಬೇಕಲ್ವಾ? ಆ ಪ್ರಶ್ನೆಗೆ ಉತ್ತರ ಇಲ್ಲ. ಒಟ್ಟಿನಲ್ಲಿ ಇವರು ಮಾಡಿಲ್ವಂತೆ. ಪ್ರಜ್ಞಾ ಸಿಂಗ್ ಠಾಕೂರ್ ಅರೆಸ್ಟ್ ಆಗಿದ್ದು ಯಾಕೆ? ಪ್ರಜ್ಞಾ ಸಿಂಗ್ ಠಾಕೂರ್ ಹೆಸರು ಹೇಗೆ ಬಂತು? ಯಾಕೆ ಅಂದರೆ ಬ್ಲಾಸ್ಟಲ್ಲಿ ಬಳಸಲಾದಂತಹ ಬೈಕು ಪ್ರಜ್ಞಾ ಸಿಂಗ್ ಠಾಕೂರ್ ಹೆಸರಲ್ಲೇ ಪರ್ಚೇಸ್ ಆಗಿರೋದು. ಕರ್ನಲ್ ಪುರೋಹಿತ್ ಮನೆಯಿಂದ RDX ರಿಕವರ್ ಆಗಿತ್ತು, RDX ಸಿಕ್ಕಿತ್ತು. ಅಷ್ಟೂ ಇಲ್ಲದೆ ಕರ್ಕರೆಯಂತಹ ಅಧಿಕಾರಿಗಳು ಇವರನ್ನು ಬಂಧಿಸ್ತಾರೆ ಇವರನ್ನು. RDX ಸಿಕ್ಕಿದ್ದಂತಹ ಆರೋಪ ಇರುವ ಬೈಕು ಈಕೆಯ ಹೆಸರಲ್ಲೇ ಇತ್ತು, ಬ್ಲಾಸ್ಟಲ್ಲಿ ಬಳಸಲಾದಂತಹ ಬೈಕ್ ಅಂತಿದ್ದರೆ ಅಷ್ಟಿದ್ದರೂ ಸಹ ಇವರು ನಿರಪರಾಧಿಗಳು ಅಂತ ಕೋರ್ಟಲ್ಲಿ ತೀರ್ಪು ಬರುತ್ತೆ. ಅದಕ್ಕೆ ಒಂದು ದಿನ ಮೊದಲೇನೆ ಸೂಚನೆಗಳನ್ನು ಗೃಹ ಮಂತ್ರಿಗಳು ಪಾರ್ಲಿಮೆಂಟಲ್ಲಿ ಕೊಟ್ಟು ಬಿಡ್ತಾರೆ. ಮಿಕ್ಕಿದ್ದು ನಿಮಗೆ ಬಿಟ್ಟ ವಿಚಾರ. ಏನೇ ಆಗಲಿ, ಕರ್ಕರೆಯವರ ಆತ್ಮ ಇವತ್ತು ಸಮಾಧಿಯಿಂದ, ಆತ್ಮವನ್ನು ನಂಬೋರಾಗಿದ್ದರೆ ನೀವು ವಿಲ 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 ಅಂತ ಒದ್ದಾಡ್ತಿರುತ್ತೆ. ಛೇ, ಎಂತಹ ಶ್ರಮ ನನ್ನದು ಇವತ್ತು ವ್ಯರ್ಥ ಆಯ್ತಲ್ಲ ಅಂತ. ಕೊನೆಗೆ ಉಳಿಯೋ ಪ್ರಶ್ನೆ, ಇವರಲ್ಲ ಅಂದರೆ ಬೇರೆ ಯಾರು? ಇವರು ಅಲ್ಲ ಅಂದರೆ ಬೇರೆ ಯಾರು? ಆ ಪ್ರಶ್ನೆ ಸಹ ಹಾಗೆ ಉಳಿಯಿತು ಅಷ್ಟೇ. ಒಟ್ಟಿನಲ್ಲಿ ಈ ಕೇಸು ಹಳ್ಳ ಹಿಡಿತು ಅಥವಾ ಏನಾಯಿತು, ಮುಗಿದು ಹೋಯಿತು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.